ಹಾಯ್. ನಾ ಎಲ್ಲರಿಗೂ ನಿಮ್ಗೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡತ್ತೀನಿ. ಏನು ಅಂತಂದ್ರೆ ಡೈಪರ್ ಬಗ್ಗೆ. ಹೌದು, ಎಲ್ಲರೂ ಡೈಪರ್ ಯೂಸ್ ಮಾಡ್ತಿರ್ತೀರಿ. ಈಗಂತೂ ಸರ್ವೇ ಸಾಮಾನ್ಯ ಎಲ್ಲರೂ ಡೈಪರ್ ಯೂಸ್ ಮಾಡತ್ತಿರ್ತಾರೆ ಅವ್ರ ಮಕ್ಕಳಿಗೆ. ಬಟ್ ಏನಂತಂದ್ರೆ ನಾ ಹೇಳಕ್ಕೆ ಹೊರಟಿರೋದು ಇವತ್ತು ಕ್ಲಾತ್ ಡೈಪರ್ ಬಗ್ಗೆ. ಕೇಳಿರ್ತೀರಿ, ನೀವು ನೋಡಿರ್ತೀರಿ, ಕೆಲವೊಂದಿಷ್ಟು ಮಂದಿ ಯೂಸು ಮಾಡ್ತಿರ್ತೀರಿ. ಬಟ್ ಈ ವಿಡಿಯೋ ಯಾರಿಗೆ ಅಂತಂದ್ರೆ ಯೂಸ್ ಮಾಡಲಾರ್ದವ್ರಿಗೆ, ಯೂಸ್ ಮಾಡಬೇಕು ಅಂದ್ಕೊಂಡು ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಾರ್ದವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತಂದು ಈ ವಿಡಿಯೋ ಮಾಡತ್ತೀನಿ. ಕ್ಲಾತ್ ಡೈಪರ್ಸ್ ಯಾಕೆ, ರೆಗ್ಯುಲರ್ ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್ ಇರ್ತಾವಲ್ಲ, ಇದನ್ನೇ ಯಾಕೆ ತೊಗೋಬೇಕು ಅಂತಂದು ನಿಮಗೆ ಅನಿಸ್ತಿರ್ಬೋದು. ರೆಗ್ಯುಲರ್ ಡೈಪರ್ಸ್, ಯೂಸ್ ಆ್ಯಂಡ್ ಥ್ರೋ ಡೈಪರ್ಸ್ ಏನಿರ್ತಾವಲ್ಲ, ಸೊ ನೀವು ಅದನ್ನು ದಿನಾ ಯೂಸ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಮಕ್ಕಳ ಸ್ಕಿನ್ ಸೆನ್ಸಿಟಿವ್ ಇರ್ತೈತಿ. ಅದನ್ನು ದಿನ ಯೂಸ್ ಮಾಡೋಕತ್ತಂದ್ರೆ ಡೈಪರ್ ರ್ಯಾಶ್ ಆಗಕ್ಕೆ ಹತ್ಬಿಡ್ತಾವೆ. ಡೈಪರ್ ರ್ಯಾಶ್ ನಿಮ್ಗೆ ಗೊತ್ತೈತಿ. ಅದನ್ನು ಡೈಪರ್ ರ್ಯಾಶ್ ಆಗಬಾರ್ದು ಅಂದ್ರೆ ಕ್ರೀಮ್ ಹಚ್ಚಿ ಮತ್ತು ಆಮೇಲೆ ಯೂಸ್ ಮಾಡ್ಬೇಕಾಗ್ತೈತಿ. ಆಮೇಲೆ ಆದರೂ ಒಂದೊಂದ್ಸಲ ಅಲರ್ಜಿ ಆಗ್ಬಿಡ್ತಾವ. ನೀವು ದೊಡ್ಡವ್ರ ಮನೆಯೊಳಗೆ ಹೇಳೋದು ಕೇಳ್ತಿರ್ತೀರಿ, ಡೈಪರ್ ಭಾಳ ಹಾಕ್ಬೇಡ್ರಿ ಮಕ್ಕಳಿಗೆ, ಆದಷ್ಟು ಅವಾಯ್ಡ್ ಮಾಡಿರಿ. ಇವನ್ ಡಾಕ್ಟ್ರುಗಳು ಹೇಳೋದು ಕೇಳಿರ್ತೀರಿ, ಡೈಪರ್ ಹಾಕಕ್ಕೆ ಹೋಗ್ಬೇಡ್ರಿ ಭಾಳ ಅಂತಂದ. ಸೊ ಅಷ್ಟು ಸೇಫ್ ಅಲ್ಲ, ಹಂಗಂತಂದು ಯೂಸ್ ಮಾಡಬಾರ್ದಂತಲ್ಲ. ಯಾವಾಗಾದರೂ ಯೂಸ್ ಮಾಡಿರೋ ಓಕೆ, ಬಟ್ ದಿನ ಯೂಸ್ ಮಾಡೋರು ಇರ್ತಾರೆ. ಅದ್ರ ಬದಲು ನನಗೆ ಇದು ಬೆಸ್ಟ್ ಆಪ್ಷನ್ ಅನಿಸಿದ್ದು ಕ್ಲಾತ್ ಡೈಪರ್, ರೀಯೂಸಬಲ್ ಡೈಪರ್. ನೀವು ಒಂದು ಸಲ ತೊಗೊಂಡ್ರಿ ಅಂತಂದ್ರೆ ಈ ಕ್ಲಾತ್ ಡೈಪರ್ 3 ತಿಂಗಳಿಂದ 3 ವರ್ಷದ ಮಕ್ಕಳವರೆಗೂ ಯೂಸ್ ಮಾಡ್ಬೋದು. ಮತ್ತು ಎಲ್ಲ ಸೈಜ್ ಒಳಗೂ ಬರ್ತಾವೆ. ಮತ್ತು ಹುಡುಗರು ಕಿರಿಕಿರಿ ಆಗಂಗಿಲ್ಲ. ಯಾಕಂದ್ರೆ ಕ್ಲಾತ್ ಡೈಪರ್ನ ನಿಮಗೆ ಗೊತ್ತಿದ್ದೈತಿ, ಅರ್ಬಿ ಇರ್ತಾವೆ. ಸೊ ಇದರಿಂದ ನಿಮಗೇನು ರ್ಯಾಷಸ್ ಆಗಂಗಿಲ್ಲ, ಹೀಟ್ ಆಗಂಗಿಲ್ಲ, ಮಕ್ಕಳಿಗೆ ಕಿರಿಕಿರಿ ಅನ್ಸಂಗಿಲ್ಲ. ಸೇಮ್ ನೀವು ಲಂಗೋಟಿ ಹಾಕಿದಂಗನ ಇವು ಕ್ಲಾತ್ ಡೈಪರ್ಸು ಇರ್ತಾವೆ. ಆಮೇಲೆ ನೀವು ವಾಶ್ ಮಾಡಿ ಯೂಸ್ ಮಾಡ್ಕೋಬೋದಲ್ಲ. ಸೊ ಯಾವ ಕೆಮಿಕಲ್ಸು ಇರಂಗಿಲ್ಲ, ಏನೂ ಇರಂಗಿಲ್ಲ. ಹಾಗಾಗಿ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡತ್ತೀನಿ. ನಾ ತೋರಿಸ್ತೇನೆ ನೋಡ್ರಿ. ಇದು ಕ್ಲಾತ್ ಡೈಪರ್. ಇದನ್ನು ಫಸ್ಟ್ ಓಪನ್ ಮಾಡಿ ತೋರಿಸ್ತೇನೆ. ಇದು ನೋಡ್ರಿ, ಹಿಂಗೆ ಒಳಗೆ ನ್ಯಾಪ್ಕಿನ್ ಕೊಟ್ಟಿರ್ತಾರೋ. ಇದು ನ್ಯಾಪ್ಕಿನ್ ಇದೆ, ಫುಲ್ ಸಾಫ್ಟ್ ಇರ್ತೈತಿ. ಇದ್ರ ಮೇಲೆ ಏನಂತಂದ್ರೆ ಇದು ಒಂದು ಮಿನಿಮಮ್ ಒಂದು 3-4 ತಾಸು ಯೂಸ್ ಮಾಡ್ಬೋದು ಈ ಡೈಪರ್. ಇಲ್ಲಿ ಸುಸು ಮಾಡಿದ್ರು ಮಕ್ಕಳು ಇದು ಕೆಳಗೆ ಹಿಂದೆ ಬಂದೆಲ್ಲ ಸ್ಟೋರ್ ಆಗ್ತಿರ್ತಾವ. ಅಂದ್ರೆ ಹಿಂದಿನ ಬಟ್ಟೆ ಹಸಿ ಆಗಿರ್ತೈತಿ, ಇದು ಮುಂದಿನ ಬಟ್ಟೆ ಹೆಂಗೆ ಇರ್ತೈತಿಲ್ಲ ಹಂಗೆ ಡ್ರೈನ ಇರ್ತೈತಿ. ಮುಂದಿನ ಬಟ್ಟೆ ಹಂಗೆ ಸಾಫ್ಟ್ ಡ್ರೈನ ಇರ್ತೈತಿ. ಹಿಂದೆ ಏನಿರ್ತೈತಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಗಿ ಹಿಂದಿಂದ ನ್ಯಾಪ್ಕಿನ್ ತೋದಿರ್ತೈತಿ. ಬಟ್ ಮುಂದೆಲ್ಲ ಸಾಫ್ಟ್ ಹಂಗೆ ಇರ್ತೈತಿ, ಹಸಿನೇ ಅನ್ಸೋದಿಲ್ಲ. ನಾ ಭಾಳ ಸಲ ನನಗೂ ಡೌಟ್ ಬಂದ, ಹೊಳೆ ನಾ ಚೆಕ್ ಮಾಡ್ತಿದ್ದೆ ಮೇಲೆ. ಇದನ್ನು ನೀವು ಬೇಕಾದ್ರೆ ನೀರು ಹಾಕಿನೂ ಮನೆಯೊಳಗೆ ನೋಡ್ರಿ, ಇದು ಮ್ಯಾಲಿಂದ ಹೆಂಗೆ ಇರ್ತೈತಲ್ಲ ಹಂಗೆ ಡ್ರೈ ಇರ್ತೈತಿ, ಹಸಿ ಅನ್ಸೋದಿಲ್ಲ. ಹುಡುಗರಿಗೆ ಹಾಗಾಗಿ ಕಿರಿಕಿರಿ ಆಗೋದಿಲ್ಲ. ಇದನ್ನು ನೀವು ಇದ್ರ ಮೇಲೆ ನೀವು ಪಾಟಿ ಹುಡುಗರು ಒಂದಕ್ಕೆ ಮಾಡಲಿ, ಸಂಡಾಸ್ ಮಾಡಲಿ, ಏನು ಮಾಡಿದ್ರು, ಟಾಯ್ಲೆಟ್ ಮಾಡಿದ್ರು ಇದ್ರ ಮೇಲೆ ವಾಶ್ ಮಾಡುವಾಗ ಕಲಿ ಉಳಿಯೋದಿಲ್ಲ. ನೋಡ್ರಿ, ಇದು ಎಷ್ಟು ಸಲ 3 ತಿಂಗಳಿದ್ದಾಗಿಂದ ಯೂಸ್ ಮಾಡತ್ತೀನಿ, ಒಂದು ಕಲಿನೂ ಉಳಿಯೋದಿಲ್ಲ. ಇದ್ರ ಮೇಲೆ ಆರಾಮಾಗಿ ಕ್ಲೀನ್ ಮಾಡ್ಬೋದು ನೀವು ಇದನ್ನು ಫಿಕ್ಸ್ ಮಾಡೋದು ಅಂತ ಹೆಂಗೆ ಹೇಳ್ತಾನೆ ನಾ ಇದನ್ನು. ಇಲ್ಲಿ ಅವ್ರು ಬಟನ್ ಕೊಟ್ಟಿರ್ತಾರೆ. ಈ ಬಟನ್ನ ಹಿಂಗೆ ಇದಕ್ಕೆ ಬಟನ್ ಪ್ರೆಸ್ ಮಾಡಿ ಈ ನ್ಯಾಪ್ಕಿನ್ ಫಿಕ್ಸ್ ಮಾಡ್ಕೊರಿ. ಇಷ್ಟಾದ್ರೆ ಮುಗೀತಿದು. ಇದು ಒಳಗಿಂದ ಇದು ನ್ಯಾಪ್ಕಿನ್ ಫಿಕ್ಸ್ ಮಾಡ್ಕೊಂಡ ಇಲ್ಲಿ ಸಾಲ್ಕ ಬಟನ್ ಇರ್ತಾವಲ್ಲ, ಈ ಬಟನ್ ನಿಮ್ಮ ಮಗುವಿನ ಸೈಜ್ ನೋಡ್ಕೊಂಡ ಹಿಂಗೆ ಎಷ್ಟು ಸೈಜ್ ಅಂದ್ರೆ ದಪ್ಪ ಇದ್ದವ್ರಿಗೆ ಸ್ವಲ್ಪ ಇದನ್ನು ಮಾಡ್ಕೊಂಡ ಅವ್ರು ನಡಕ್ಕಾಗುವಂಗೆ ಹಿಂಗೆ ಫಿಕ್ಸ್ ಮಾಡೋದು. ಸೇಮ್ ಚಡ್ಡಿ ಹಂಗೆ ಅನಿಸ್ತಾವು. ಮತ್ತು ಅವ್ರಿಗೆ ನಡೆಯೋಕೆ ಓಡಾಡೋಕೆ ಏನೂ ತ್ರಾಸ ಆಗೋದಿಲ್ಲ, ಕಂಫರ್ಟಬಲ್ ಇರ್ತಾವೆ, ಹೀಟ್ ಆಗೋದಿಲ್ಲ, ಇರಿಟೇಟ್ ಆಗೋದಿಲ್ಲ. ಮೋರ್ ದ್ಯಾನ್ ದ್ಯಾಟ್ ಯಾವ ಕೆಮಿಕಲ್ಸು ಇರಲಾರ್ದ ಆರಾಮಾಗಿ ಯೂಸ್ ಮಾಡ್ಬೋದು. ನೋಡ್ರಿ, ಸೇಮ್ ಚಡ್ಡಿಗತೆನ ಅನಿಸ್ತೈತಿ, ಏನೂ ಇದಾಗಂಗಿಲ್ಲ, ಕಂಫರ್ಟಬಲ್ ಇರ್ತೈತಿ. ನನಗೆ ಭಾಳ ಚಲೋ ಅನ್ನಿಸ್ತು. ಇನ್ನೊಬ್ರಿಗೂ ಈ ಇನ್ಫಾರ್ಮೇಷನ್ ಚಲೋ ಯೂಸ್ಫುಲ್ ಆಗಲಿ ಅಂತಂದು ನನಗೆ ಬಂತು. ಸೊ ಹಾಗಾಗಿ ಮಾಡಕತ್ತೆ. ಇದು ಬ್ರ್ಯಾಂಡು ಸೂಪರ್ ಬಾಟಮ್ಸ್ ಅಂತಂದು ಇದು ಡೈಪರ್ ತರಿಸಿದ್ದು. ಇದು ಬ್ರ್ಯಾಂಡ್. ಇಂಥವು ಸೂಪರ್ ಬಾಟಮ್ಸದ್ದು 2 ತರಿಸೇನ. ಇನ್ನೊಂದು ಬಮ್ಟಮ್, ಇದು ಇನ್ನೊಂದು ಡೈಪರ್, ಅದು ಕ್ಲಾತ್ ಡೈಪರ್, ಬಟ್ ಇನ್ನೊಂದು ಬ್ರ್ಯಾಂಡ್ದಿದು ಬಮ್ಟಮ್ ಅಂತಂದೆ. ಇದ್ರೊಳಗೆ ಏನಂದ್ರೆ ಅದ್ರೊಳಗೆ 2 ಲೇಯರ್ ಕೊಟ್ಟಿರ್ತಾರಲ್ಲ, ಇದ್ರೊಳಗೆ 1 ಲೇಯರ್ ನ್ಯಾಪ್ಕಿನ್ ಇರ್ತೈತಿ. ಇದು 1 ಲೇಯರ್ ನ್ಯಾಪ್ಕಿನ್. ಇದನ್ನ ಇಲ್ಲೇ ಪಾಕೆಟ್ ಗತೆ ಕೊಟ್ಟಿರ್ತಾರೆ, ಅದ್ರೊಳಗೆ ಇದನ್ನ ನ್ಯಾಪ್ಕಿನ್ ಹಾಕೋದು. ಸೊ ಈ ನ್ಯಾಪ್ಕಿನ್ ಏನಿರುತ್ತಲ್ಲ ಈ ಪಾಕೆಟ್ ಒಳಗೆ ಹಾಕಿ ಯೂಸ್ ಮಾಡೋದು. ಇದು ನೋಡ್ರಿ, ಇದನ್ನು ಅಷ್ಟೇ, ಇದನ್ನು ಭಾಳ ದಿನದಿಂದ ಯೂಸ್ ಮಾಡತ್ತೀನಿ. ಇದಕ್ಕೂ ಒಂದು ಕಲಿ ಇಲ್ಲ, ಏನೂ ಇಲ್ಲ, ಹೆಂಗೈತಲ್ಲ ಹಂಗೆ ಐತಿ. ಇದು ಮತ್ತೇನು ಸ್ಮೆಲ್ ಹಿಂಗೆ ಏನೂ ಬರೋದಿಲ್ಲ. ಬಿಸಿಲಿಗೆ ಒಣಗಿ ಹಾಕಿದ್ರೆ ಮುಗೀತು, ಸ್ಮೆಲ್ ಏನೂ ಬರೋದಿಲ್ಲ. ಇದು ಸೇಮ್ ಹಂಗೆ ಫಿಕ್ಸ್ ಮಾಡೋದು. ಹೆಂಗಂದ್ರೆ ಹಿಂಗೆ ಬಟನ್ ಇರ್ತಾವೆ, ಇದನ್ನ ಪ್ರೆಸ್ ಮಾಡಿದ್ರೆ ಸೇಮ್ ಚಡ್ಡಿ ಅದಂಗೆ ಆಗ್ತೈತಿ. ಸೊ ಇದ್ರ ರೇಟ್, ಇದು ಸೂಪರ್ ಬಾಟಮ್ಸ್ ಇದ್ರದ್ದು ಒಂದಕ್ಕೆ 300 ರೂಪಾಯಿ.
ಒಂದಕ್ಕೆ 300 ರೂಪಾಯಿ. ಇವು ಕೊಂಬೋ ಪ್ಯಾಕ್ ಬರ್ತಾವೆ, 2 ರೋ 4 ರೋ 6 ರೋ ಹಿಂಗೆ ಬರ್ತಾವ. ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ನಾ 2 ತರಿಸಿದ್ದೆ ಇವನ್ನ, ಇವಕ್ಕೆ 600 ರೂಪಾಯಿ. ಇನ್ನೊಂದು ಇದು ಬಮ್ ಟಮ್ ಅಂತ ಬ್ರ್ಯಾಂಡ, ಇದಕ್ಕೆ ಒಂದಕ್ಕೆ 2,500 ರೂಪಾಯಿ. ಇದು ಅಷ್ಟ ಕೊಂಬೋ ಪ್ಯಾಕ್ ಬರ್ತೈತಿ. 2,500 ರೂಪಾಯಿಗೆ ಒಂದು. ಸೊ 500 ರೂಪಾಯಿದು 500 ರೂಪಾಯಿಗೆ 2 ಬಂದಿದ್ವು. ಇದು 2 ತರಿಸಿದ್ದೆ. ಮತ್ತು ನೀವು ವಾಶ್ ಮಾಡು ಹೆಂಗೆ ಅಂತಂದ್ರೆ, ಇದನ್ನು ನಾ ಆ್ಯಕ್ಚುಲಿ ವಾಶ್ ಮಾಡೋದು ಸ್ವಲ್ಪ ವಾಶ್ ಮಾಡೋಕ್ಕಿಂತ ಮೊದಲು ಒಂದು 10 ನಿಮಿಷ ಸ್ವಲ್ಪ ಬೆಚ್ಚಗ ನೀರೊಳಗೆ ಡೆಟಾಲ್ ಹಾಕಿ ಇಡ್ತೀನಿ. ಇಟ್ಟು ಆಮೇಲೆ ವಾಶ್ ಮಾಡ್ತೀನಿ. ಸೊ ಅವು ಇನ್ಫೆಕ್ಷನು ಆಗಂಗಿಲ್ಲ. ಇನ್ಫೆಕ್ಷನ್ ಯೂಶ್ವಲಿ ಆಗಂಗಿಲ್ಲ ಕ್ಲಾತದ್ದು ಯಾವಾಗಲೂ. ಎಲ್ಲ ನೀವು ಮನೆಯೊಳಗೆ ನೀಟಾಗಿ ನೀವೇ ವಾಶ್ ಮಾಡ್ತಿದ್ರೆ ಆಗೋದೇ ಇರೋಂಗಿಲ್ಲ. ಬಟ್ ಆದ್ರೂ ನಾ ಫಾಲೋ ಮಾಡೋ ಮೆಥಡ್ ನಿಮಗೆ ಹೇಳತ್ತೀನಿ. ಬಿಸಿ ನೀರೊಳಗೆ ಸ್ವಲ್ಪ ಡೆಟಾಲ್ ಹಾಕಿ ನೆನೆ ಹಾಕಿಟ್ಟು ಆಮೇಲೆ ನೀವು ನಾರ್ಮಲ್ ಸೋಪ್ ಪೌಡರ್ ಏನು ಹಾಕಿ ಏನು ವಾಶ್ ಮಾಡ್ತಿರಲ್ಲ ಹಂಗೆ ಮಾಡ್ಬೋದು. ನನಗೆ ಬೆಸ್ಟ್ ಅನಿಸಿದ್ದು ಅಂತಂದ್ರೆ ಸೂಪರ್ ಬಾಟಮ್ಸದ್ದು 2 ಬಮ್ ಟಮ್ದು ತರ್ಸನಿ. ಬಟ್ ಅದ್ರೊಳಗೆ ಜಾಸ್ತಿ ಒಂದೇ ಲೇಯರ್ ಐತಲ್ಲ ನ್ಯಾಪ್ಕಿನ್, ಸೊ ಭಾಳ ಸುಸ್ಸು ಅದೆಲ್ಲ ಭಾಳ ಕವರ್ ಆಗೋದಿಲ್ಲ. ಅಂದ್ರೆ ಬಳೋತಿ ಇಟ್ರೆ ಅದು ಲೀಕ್ ಆಗತ್ತವು. ಸೊ ಅದು ಲೈಕ್ ಆಗೋದಿಲ್ಲ. ನನಗೆ ಸೂಪರ್ ಬಾಟಮ್ಸದ್ದು ಭಾಳ ಲೈಕ್ ಆಗೈತಿ. ಡಬಲ್ ಲೇಯರ್ ನ್ಯಾಪ್ಕಿನ್ ಬರ್ತೈತಿ. ಮತ್ತು 3 ರಿಂದ 4 ತಾಸು ಆರಾಮ್ ಹಾಕ್ಬೋದು. ಸುಸ್ಸು ಎಲ್ಲ ಆರಾಮ್ ಅಬ್ಸಾರ್ಬ್ ಆಗೇ ಆಗ್ತಾವೆ. ನೀವು ಇದನ್ನು ನೈಟು ಯೂಸ್ ಮಾಡ್ಬೋದನ್ನ ಅಂತ ಕೇಳ್ಬೋದು ನೀವು. ಸಾರಿ, ನೀವು ಇದನ್ನು ಬೇಕಂದ್ರೆ ನೈಟು ಹಾಕ್ಬೋದು. ಕೆಲವೊಂದಿಷ್ಟು ಮಂದಿ ಡೈಪರ್ಸ್ ರಾತ್ರಿ ಎಷ್ಟು ಹಾಕ್ತಿರ್ತಾರೆ ಮಕ್ಕಳಿಗೆ. ನೀವು ಹಂಗೆ ಇದ್ರೆ ರಾತ್ರಿನೂ ಯೂಸ್ ಮಾಡ್ಬೋದು. ಇದನ್ನು ಸೂಪರ್ ಬಾಟಮ್ಸ್ದು ಡೈಪರ್ ಏನೈತಲ್ಲ ರಾತ್ರಿನೂ ಯೂಸ್ ಮಾಡ್ಬೋದು. ಆರಾಮಾಗಿ ಒಂದು ಸುಸು ಅಬ್ಸಾರ್ಬ್ ಮಾಡ್ಕೋತಾವ. ಮತ್ತು ಈಗಂತೂ ಥಂಡಿಗಾಲ ಒಬ್ವಿಯಸ್ಲಿ ನಿಮಗೆ ಗೊತ್ತಾ ಇರ್ತೈತಿ, ಮಕ್ಕಳ ತಂಪಿಗೆ ಜಾಸ್ತಿ ಒಂದಕ್ಕೆ ಮಾಡಕ್ಕೆ ಸುಸು ಮಾಡ್ತಿರ್ತಾವ. ಸೊ ಡೈಪರ್ ಹಾಕ್ರಿ ಹುಡುಗರು ಒಂದಕ್ಕೆ ಮಾಡ್ಕೊಂಡು ತಂಪು ಆಗ್ತೈತಿ ಅಂತಿರ್ತಾರಲ್ಲ. ಸೊ ಈ ಟೈಪ್ ಕ್ಲಾತ್ ಡೈಪರ್ ಹಾಕಿದ್ರಿ ಅಂತಂದ್ರೆ ನಿಮಗೆ ನಿಮ್ಮ ಮಗುನೂ ಆರಾಮಾಗಿ ಆಡ್ಕೊಂಡಿರ್ಬೋದು, ತಂಪು ಆಗಂಗಿಲ್ಲ, ಸ್ಕಿನ್ ರ್ಯಾಷಸ್ದು ಟೆನ್ಷನ್ನು ಇರಂಗಿಲ್ಲ, ಆರಾಮಾಗಿ ಇರ್ಬೋದು. ಸೊ ಇವು ನನಗೆ ಇದು ಭಾಳ ಯೂಸ್ಫುಲ್ ಅನ್ನಿಸ್ತು ನನಗೆ. ಈಗ ಶೌರ್ಯಾಗ 12 ತಿಂಗಳ ಇನ್ನು ಒಂದು ಸ್ವಲ್ಪ ದಿನಕ್ಕೆ 1 ವರ್ಷ ಆಗ್ತಾನೆ. ನಾ 3 ತಿಂಗಳಿದ್ದಾಗಿಂದ ತರಿಸ್ದಕ್ಕೆ ಇಲ್ಲಿವರೆಗೂ ಯೂಸ್ ಮಾಡತ್ತೀನಿ. ನನಗೆ ಭಾಳ ಚಲೋ ಅನ್ನಿಸ್ತು ಪರ್ಸ್ನಲಿ. ನನಗೆ ಕ್ಲಾತ್ ಡೈಪರ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಐತಿ ಮತ್ತು ರ್ಯಾಷಸ್ದು ಟೆನ್ಷನ್ ಇಲ್ಲ. ಸೊ ಹಾಗಾಗಿ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಲಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮ್ಗೆ ಇದ್ರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಅಮೆಝಾನ್ ಒಳಗೂ ಸಿಗ್ತಾವೆ, ಫಸ್ಟ್ ಕ್ರೈ ಒಳಗೂ ಸಿಗ್ತಾವೆ. ಅಮೆಝಾನ್ ಒಳಗೆ ತೊಗೊಂಡ್ರೆ ಸ್ವಲ್ಪ ಆಫರ್ ಎಲ್ಲ ಇರ್ತಾವೆ. ಸೊ ನೋಡಿರಿ, ನಾ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ. ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಈ ವಿಡಿಯೋನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಮತ್ತೆ ಯೂಸ್ಫುಲ್ ಇನ್ಫಾರ್ಮೇಷನ್ ತೊಗೊಂಡು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ನಮಸ್ಕಾರ.